ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆ ಹೊಗೆ ಸೊಪ್ಪು, ನಮ್ಮನೆ ಅಲ್ಲ, ನಮ್ಮ ದೊಡ್ಡಪ್ಪವ್ರ ಮನೆ ಹೊಗೆ ಸೊಪ್ಪನ್ನ ಹೇರ್ಕೊಂಡು ಬಂದಿದ್ದಾರೆ. ಇವಾಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಗೆ ಸೊಪ್ಪು ಯಾರೆಲ್ಲ ಬೆಳಿತೀರಾ, ಅದು ಈ ಕಡೆ ಮೈಸೂರು ಸೈಡಲ್ಲಿ ಯಾರೆಲ್ಲ ಬೆಳಿತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹೊಗೆ ಸೊಪ್ಪು ಬೆಳೆಯೋರ ಕಷ್ಟ ಅವ್ರಿಗೆ ಗೊತ್ತು. ಎಷ್ಟೋ ಒಂಥರ ಕೆಲಸ ಇರುತ್ತೆ ಅಲ್ವಾ. ಸೊಸಿ ನಡೆತವಿಂದ ಹಿಡ್ದು ತೊಗೊಂಡು ಮಾರ್ಕೆಟ್ಗೆ ಹಾಕೋ ತನಕನೂ ಕೆಲಸ ಇರುತ್ತೆ. ಇವಾಗ ಹೊಗೆ ಸೊಪ್ಪನ್ನ ಮುರಿದು ಬೇಯಿಸ್ತಾ ಇದ್ದಾರೆ. ಹಾಗೆಯೇ ಇನ್ನೇನು ಗ್ರೇಡಿಂಗು ಸುಧಾ ಸ್ಟಾರ್ಟ್ ಆಗುತ್ತೆ. ಇವಾಗ ಈ ವರ್ಷ ಹೊಗೆ ಸೊಪ್ಪು ತುಂಬ ಚೆನ್ನಾಗಿ ಬಂದೈತೆ. ಎಲ್ಲರದ್ದು ತುಂಬ ಚೆನ್ನಾಗಿ ಬಂದೈತೆ. ನಮ್ಮನೆ ಹಾಕಲ್ಲ, ನಮ್ಮ ದೊಡ್ಡಪ್ಪವ್ರ ಮನೆ, ಹಾಗೇ ನಮ್ಮ ಅಕ್ಕಪಕ್ಕ ನಮ್ಮ ಊರು, ಇಡೀ ಊರೇ ಹಾಕುತ್ತೆ. ಒಂದು 4-5 ಮನೆ ಬಿಟ್ಟು. ನನ್ನ ವಿಡಿಯೋ ನೋಡ್ತಿರೋರ ಮನೆ ಯಾರ ಮನೆ ಹೊಗೆ ಸೊಪ್ಪು ಹಾಕಿದ್ರಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಅಷ್ಟೊಂದು ಕೆಲಸನ ಮಾಡ್ತೀರಾ. ಅಪ್ಪ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನಮ್ಮನೆ ಹಾಕ್ತಾನೆ ಇದ್ರೂ ನಾನು ನೋಡಿದ್ದೀನಿ. ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಸೊಪ್ಪು ಬಂದೈತೆ. ಹಾಗೇ ಎಲ್ಲರಿಗೂ ಒಳ್ಳೆ ರೈಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ, ಇವತ್ತು ನನ್ನ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಮ್ಮಪ್ಪ ಟೊಮೊಟೊ, ನಾವು ಹೊಗೆ ಸೊಪ್ಪು ಹಾಕಲ್ಲ ಅಲ್ವಾ, ಹೊಗೆ ಸೊಪ್ಪು ಹಾಕಲಿಲ್ಲ ಅಂದರೆ ಇನ್ನೇನು ಹಾಕ್ತೀವಿ, ತರಕಾರಿ ಅಲ್ವಾ, ತರಕಾರಿ ಹಾಕಿದ್ದೀವಿ, ಅದು ಟೊಮೊಟೊ ಹಾಕಿದ್ದೀವಿ. ಈ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಸೈಡ್ ಸ್ವಲ್ಪ ಹೊಗೆ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಟೊಮೊಟೊಗೆ ಸ್ವಲ್ಪ ಬೆಲೆ ಬರ್ಬೋದು ಅನ್ನೋ ಒಂದು ಅಂದಾಜಿಂದ ಹೊಗೆ ಸೊಪ್ಪನ್ನ ಅಲ್ಲ ಟೊಮೊಟೊ ಹಣ್ಣು ಹಾಕಿದ್ವಿ. ಆದರೆ ಟೊಮೊಟೊ ಹಣ್ಣಿಗೆ ಅಷ್ಟೊಂದು ರೈಟ್ ಇಲ್ಲ, ಪರವಾಗಿಲ್ಲ, ಓಕೆ ಅಷ್ಟೈತೆ. 20 ರೂಪಾಯಲ್ಲಿ ಹೋಗುತ್ತೆ. ಇಲ್ಲಿ ಮನೆ ಹತ್ರ ಮಡಗಿದ್ವಿ. ನಮ್ಮದು ಸ್ವಲ್ಪ ಹೈವೇ ಐತಲ್ಲ, ಹೋಗೋರು ಬರೋರು ತೊಗೊಂಡು ಹೋಗಲಿ, ನಮಗೂ ಖರ್ಚಿಗೆ ಸ್ವಲ್ಪ ಕಾಸಾಗಲಿ ಅಂತ ಇಟ್ಟಿದ್ದೀವಿ. ಇವತ್ತೇನು ಜಾಸ್ತಿ ಅಷ್ಟೇನು ವ್ಯಾಪಾರ ಆಗಿಲ್ಲ. ಒಂದು ಟ್ರೈ ಏನೋ ಹೋಗೈತೆ, ನೋಡಬೇಕು ಸಂಜೆ ತನಕ ಎಷ್ಟು ಹೋಗುತ್ತೆ ಅಂತ. ನಮ್ಮ ಚೋಟು ಚೆನ್ನಾಗಿಲ್ದೇ ಇರುವಂತಹ ಟೊಮೊಟೊ ಹಣ್ಣೆಲ್ಲನೂ ತೆಗ್ದು ಹಾಕ್ತಾ ಇದ್ದಾಳೆ. ಚೆನ್ನಾಗಿರೋ ಅಲ್ಲೇ ಬಿಟ್ಟು ಚೆನ್ನಾಗಿಲ್ದೇ ಇರೋವನ್ನ ತೆಗ್ದು ಹಾಕ್ತಿದ್ದಾಳೆ. ಅವಳು ಸ್ವಲ್ಪ ಕೆಲಸನ ಮಾಡಿಕೊಡ್ತಿರ್ತಾಳೆ ನನಗೆ ಸ್ವಲ್ಪ. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ರಂಗೋಲಿ ಹಾಕುತ್ತೆ. ಆದರೆ ಚುಕ್ಕಿ ರಂಗೋಲಿ ಅಷ್ಟಾಗಿ ಬರಲ್ಲ. ಈ ಥರ ಎಳೆ ರಂಗೋಲಿನ ತುಂಬ ಚೆನ್ನಾಗಿ ಹಾಕುತ್ತೆ. ನಾವು ಹಿಂಗೆ ಆಡೋ ಅಷ್ಟರೊಳಗೆ ಸಂಜೆ ಒಂದು 4:15 ಗಂಟೆ ಹಾಗೇ ಹೋಯಿತು. ಆ ಟೈಮ್ ಏನು ನಮಗೋಸ್ಕರ ಕೂತ್ಕೊಳ್ಳುತ್ತಾ ಇಲ್ಲ ಅಲ್ವಾ, ಹೋಗುತ್ತೆ. ನಮ್ಮಪ್ಪ ದನಗಳಿಗೆ ಪಾಠ ಮಾಡೋಕ್ಕೆ ಅಂತ ಅಟ್ಕೊಂಡೋಗಿ ವಾಪಸ್ ಇಟ್ಕೊಬರ್ತೈತೆ. ದನಗಳಿಗೆ ಕಲ್ಗುಚ್ಕೊಡ್ಬೇಕು ಅಂತ ಹೇಳಿ ನಮ್ಮಪ್ಪನೇ ನೋಡ್ತಾ ಇದ್ದಾವೆ. ಅವು ಇನ್ನು ಸಣ್ಣವು, ಅವನ್ನ 6ಗೆ ಪಾಠ ಮಾಡ್ತಾ ಇದ್ದಾರೆ. ನಮ್ಮನೆ ಯಾವಾಗ್ಲೂ ಸಣ್ಣವ ತಂದು ಸ್ವಲ್ಪ ದೊಡ್ಡ ಮಾಡಾದ್ಮೇಲೆ ಮಾರಾಕ್ತಾರೆ. ಇವಾಗಲೂ ಅಷ್ಟೇ 6 ಪಾಠ ಮಾಡ್ಕೊಂಡು ಬಂದು ಇಟ್ಕೊಬಂದು ಕಟ್ಟ ಹಾಕ್ತೈತೆ. ಅವಕ್ಕೆ ಕಲ್ಗುಚ್ಕೊಡ್ತೈತೆ. ಹಾಗೆಯೇ ನಮ್ಮ ಚೂಟಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಇವತ್ತು ರಕ್ಷಾಬಂಧನ, ಅವ್ನ ತಮ್ಮಂಗೋಸ್ಕರ ಕಾಯ್ತಾ ಇದ್ದಾಳೆ. ಅವರಮ್ಮ ಅಜ್ಜಿ ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ನಮ್ಮ ಚೋಟು ಕಾಯ್ತಾ ಇರೋ ಸಮಯಕ್ಕೆ ಸರಿಯಾಗಿ ಅವರಮ್ಮ, ಅವ್ರ ಅಜ್ಜಿ, ಹಾಗೆ ಅವ್ರ ತಮ್ಮ 3 ಜನನೂ ಬಂದರು ರಾಖಿ ಕಟ್ಟಿಸ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ಚಿರಾಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ನು ತುಂಬ ಹಠ ಮಾಡ್ತಾ ಇದ್ದ. ಹಾಗೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವನನ್ನು ತೋರಿಸ್ಕೊಂಡು ಈಗ ರಾಖಿ ಕಟ್ಟಿಸ್ಕೊಂಡು ಹಾಗೆ ಊರಿಗೆ ಹೋಗವ ಅಂತ ಹೇಳಿ ಬಂದಿದ್ದಾರೆ. ಇವಳು ಅವ್ರಿಗೋಸ್ಕರನೇ ಕಾಯ್ತಾ ಇದ್ಲು. ಅವನಂತೂ ರಾಖಿ ಕಟ್ಟಿಸ್ಕೊಳ್ಳೋ ಯಾವುದೇ ಮೂಡಲ್ಲಿ ಇರಲಿಲ್ಲ. ಹಾಕ್ತೀನಿ ನೋಡಿ ಎಷ್ಟು ಹಠ ಮಾಡ್ತಿದ್ದ ಅಂತ. ಇನ್ನೊಂದು ಹಾಕಿ ಹಾಕ್ಬಿಡು. ಸಾಕು ಬಿಡು, ಬೇಡ ಬಿಡು. ಒಂಚೂರು ಕೇಕ್ ಮುಡ್ತಿರ್ಸು, ಒಂಚೂರು. ಬೇಡವಂತೆ ಬಿಡು. ಅವನಿಗೆ ಜ್ವರ ಆಯ್ತು, ಎಲ್ಲ ಕತ್ ಬಿಡಿ ಅತ್ತಗೆ. ಬೇಡವಂತೆ ಬಿಡು, ಬೇಡ ಎತ್ಕೊಳ್ಳಿ. ಬಾ, ಹುಲ್ಲೋಗು. ಐಕೋ ಯಾವ ಬೇಕು, ಎಷ್ಟು ಕೆಜಿ ಬೇಕು? ಎಷ್ಟು 1 kg? 20 ರೂಪಾಯಿ.
ಇನ್ನು ಸಂಜೆಲಿ ರಾಗಿ ರೊಟ್ಟಿ ಹಾಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ವಿ, ಅದ್ರ ಜೊತೆಗೆ ಬೋಂಡ ಮಾಡ್ಕೊಂಡಿದ್ವಿ. ಇವತ್ತು ಸ್ವಲ್ಪ ಮಳೆ ಹನ್ತಾ ಇತ್ತು, ಅದಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ರಾಗಿ ರೊಟ್ಟಿ ಬೋಂಡ ಮಾಡ್ಕೊಂಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸ್ವಲ್ಪ ಬೆಳೆಸಿ ಪ್ಲೀಸ್. ನನ್ನ ಚಾನಲ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.